Welcome dear students. In this session we are going to study growing importance of financial management. Growing importance of financial management is a huge importance of financial management in business, planning and controlling for financial stability. Here we will see what is the importance of financial management. So financial management ಇತ್ತೀಚಿನ ದಿನಗಳಲ್ಲಿ ಹೆಚ್ಚು ಇಂಪಾರ್ಟೆನ್ಸ್ ಅನ್ನು ಪಡ್ಕೊಳ್ತಾ ಇದೆ. ಸೊ ಹೇಗೆ ಅದು ಇತ್ತೀಚಿನ ದಿನಗಳಲ್ಲಿ ಕಂಪನಿಗಳಲ್ಲಿ ಹೆಚ್ಚು ಇಂಪಾರ್ಟೆನ್ಸ್ ಪಡ್ಕೊಳ್ತಿದೆ ಅನ್ನೋದನ್ನ we are going to study in this session. So financial planning, financial planning, financial management, its importance in financial planning decides each financial necessity associated with the business concern. Also financial planning associates needs to take prompts and correct measures instead of worries in later stage of financial management life cycle of a company. Financial planning is a crucial area associated with business concern. Typically, all the credit for business success is mostly depends on the financial planning of a company. So, ಯಾವುದೇ ಒಂದು ಫೈನಾನ್ಷಿಯಲ್ ರಿಲೇಟೆಡ್ ಇಶ್ಯೂಗಳನ್ನ ಫೈನಾನ್ಷಿಯಲ್ ಪ್ಲಾನಿಂಗ್ ಮಾಡುವ ಮುಖಾಂತರ ಆ ಒಂದು ಕಂಪನಿ ಅವರು ಮಾಡಬೇಕಾಗಿರುತ್ತೆ. ಆ ಒಂದು ಮಾಡುವ ಮುಖಾಂತರ ಫ್ಯೂಚರ್ ಅಲ್ಲಿ ಯಾವುದೇ ರೀತಿಯಾದಂತಹ ಪ್ರಾಬ್ಲಮ್ಸ್ ಗಳನ್ನ ಫೇಸ್ ಮಾಡೋದ ರೀತಿ ಮೊದಲೇ ಫೈನಾನ್ಷಿಯಲ್ ಪ್ಲಾನಿಂಗ್ ಮಾಡಿದ್ರೆ ಅಕಾರ್ಡಿಂಗ್ ಟು ದ ಫೈನಾನ್ಷಿಯಲ್ ಪ್ಲಾನಿಂಗ್ ಎಲ್ಲ ಆಕ್ಟಿವಿಟೀಸ್ ಗಳನ್ನ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಸೇಫ್ ಗಾರ್ಡಿಂಗ್ ಆರ್ ಪ್ರೊಟೆಕ್ಟಿಂಗ್ ಫಂಡ್ಸ್. ಸೆಕೆಂಡ್ ಒನ್ ಇಸ್ ಸೇಫ್ ಗಾರ್ಡಿಂಗ್ ಆರ್ ಪ್ರೊಟೆಕ್ಟಿಂಗ್ ಫಂಡ್ಸ್. Importance of financial management includes protecting finance towards achieving business goals. One has to measure the areas where funds are required and allocating it well in the areas for smooth function of business. ಸೊ ಫೈನಾನ್ಷಿಯಲ್ ಮ್ಯಾನೇಜರ್ ಒಂದು ಏನು ಜವಾಬ್ದಾರಿ ಅಂತ ಹೇಳಿದ್ರೆ ಆ ಒಂದು ಫೈನಾನ್ಸ್ ಅಥವಾ ಫಂಡ್ಸ್ ಏನಿದೆ ಅದನ್ನ ಸೂಟೇಬಲ್ ಪ್ಲೇಸ್ ಗಳಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ ಅದನ್ನ ಯಾವುದೇ ರೀತಿಯಲ್ಲಿ ಫೈನಾನ್ಸ್ ಅನ್ನ ಪೋಲಾಗದ ಹಾಗೆ ವೇಸ್ಟ್ ಆಗದ ಹಾಗೆ ಅದನ್ನ ಪ್ರೊಟೆಕ್ಟ್ ಮಾಡುವಂತದ್ದು ಕೂಡ ಒನ್ ಆಫ್ ದ ಇಂಪಾರ್ಟೆಂಟ್ ಜಾಬ್ ಆಗಿರುತ್ತೆ. ಸೊ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಹೆಲ್ಪ್ಸ್ ದ ಆರ್ಗನೈಸೇಷನ್ ಆರ್ ಕಂಪನಿ ಟು ಸೇಫ್ ಗಾರ್ಡಿಂಗ್ ದ ಫಂಡ್ಸ್. Allocation of funds. Importance of financial management in an organization is to allocate funds appropriately and making proper use of allocated finance to assets enhance the operations proficiency for the business concern. So allocation is one of the important aspects. Business ಅಲ್ಲಿ ಎಷ್ಟು ಅಮೌಂಟ್ ಅನ್ನ ಯಾವ ಒಂದು ಇನ್ವೆಸ್ಟ್ಮೆಂಟ್ ಮಾಡಬೇಕು, whether to investment in long term assets or whether to investment in short term assets, whether to ವರ್ಕಿಂಗ್ ಕ್ಯಾಪಿಟಲ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡುವಂಥದ್ದು, ಈ ರೀತಿಯಾದಂತಹ ಬೇರೆ ಬೇರೆ ಫೈನಾನ್ಷಿಯಲ್ ರಿಲೇಟೆಡ್ ಅಲೋಕೇಶನ್ ಆಫ್ ಫಂಡ್ಸ್ ಗಳನ್ನ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಮುಖಾಂತರ ನಾವು ಎಫೆಕ್ಟಿವ್ ಆಗಿ ಅದನ್ನ ಮಾಡಬಹುದು ಅನ್ನೋದು ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಮುಖಾಂತರ ನಾವು ತಿಳ್ಕೋಬಹುದು. ನೆಕ್ಸ್ಟ್ ರಿಸ್ಕ್ ರಿಟರ್ನ್ ಟ್ರೇಡ್ ಆಫ್. ಸೊ ಆಸ್ ವಿ ನೋ ರಿಸ್ಕ್ ಅನ್ನೋದು ಎಲ್ಲ ಒಂದು ಸಂಸ್ಥೆಯ ಒಂದು ಇನ್ಎವಿಟೇಬಲ್ ಭಾಗ ಆಗಿರುತ್ತೆ. ಯಾವುದೇ ಬಿಸ್ನೆಸ್ ಇರೋದ್ರೂ ಸಣ್ಣ ಪುಟ್ಟ ರಿಸ್ಕ್ ಗಳಿರುತ್ತೆ. ಎವ್ರಿ ಬಜೆಟ್ ಇನ್ ಸೆಕ್ಯೂರಿಂಗ್ ಆಫ್ ಫಂಡ್ಸ್ ಆರ್ ಅನಲೈಸ್ಡ್ ಇನ್ ದ ಲೈಟ್ ಆಫ್ ರಿಸ್ಕ್ ಅಂಡ್ ರಿಟರ್ನ್. ರೈಟ್ ಫ್ರಮ್ ಇನ್ವೆಂಟರಿ ಮ್ಯಾನೇಜ್ಮೆಂಟ್ ಟು ಕ್ಯಾಪಿಟಲ್ ಬಜೆಟಿಂಗ್ ದೇರ್ ಇಸ್ ದ ನೀಡ್ ಟು ಟ್ರೇಡ್ ಆಫ್ ರಿಸ್ಕ್ ಅಂಡ್ ರಿಟರ್ನ್. ಸೊ ಯಾವುದೋ ಒಂದು ಆಕ್ಟಿವಿಟಿ ಮಾಡಬೇಕಾದ್ರೆ ಅಲ್ಲಿ ಒಂದು ಕ್ಯಾಲ್ಕುಲೇಟೆಡ್ ರಿಸ್ಕ್ ಗಳನ್ನು ಮಾಡಬೇಕಾಗುತ್ತೆ. ಇಷ್ಟು ಬಿಸ್ನೆಸ್ ಅಲ್ಲಿ ಲಾಸ್ ಆಗುತ್ತೆ ಅಂಡ್ ಅದರಲ್ಲಿ ನಮಗೆ ಇಷ್ಟು ಲಾಭವನ್ನು ಪಡೆಯಬಹುದು, ಇಷ್ಟು ರಿಸ್ಕ್ ಗಳನ್ನು ನಾವು ಫೇಸ್ ಮಾಡಬೇಕು ಅನ್ನೋದನ್ನ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಕಂಪನಿಯವರಿಗೆ ತಿಳಿಸಿಕೊಡುತ್ತೆ. ನೆಕ್ಸ್ಟ್ ಒನ್ ಈಸ್ ಪೋರ್ಟ್ಫೋಲಿಯೋ ಮ್ಯಾನೇಜ್ಮೆಂಟ್. ಹೈಲಿ ಎಫಿಷಿಯಂಟ್ ಅಂಡ್ ಪ್ರಾಫಿಟೇಬಲ್ ಕಾರ್ಪೊರೇಟ್ಸ್ ಜನರೇಟ್ ಹ್ಯೂಜ್ ಕ್ಯಾಶ್ ಸರ್ಪ್ಲಸ್ ಆಫ್ಟರ್ ಡಿಕೇಡ್ಸ್ ಆಫ್ ಆಪರೇಷನ್ಸ್. This can profitably invested in long term and short term securities. So investments ಮಾಡುವಂತದ್ದು ಕೂಡ one of the technical aspects in the financial management of a company. So ಒಂದು ಇನ್ವೆಸ್ಟ್ಮೆಂಟ್ ಅನ್ನ ಯಾವ ಒಂದು ಸೆಕ್ಯೂರಿಟೀಸ್ ಗಳಲ್ಲಿ ಇನ್ಸ್ಟ್ರೂಮೆಂಟ್ಸ್ ಗಳಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು, ಸೊ ದಟ್ ದ ಕಂಪನಿ ಕ್ಯಾನ್ ಗೆಟ್ ಗುಡ್ ರಿಟರ್ನ್ಸ್ ಕಂಪೇರ್ಡ್ ಟು ದ borrowings they have made. ಲೋನ್ ತಗೊಳ್ಳೋದಕ್ಕಿಂತ ಜಾಸ್ತಿ ಪರ್ಸೆಂಟೇಜ್ ರಿಟರ್ನ್ ಗಳು ಯಾವ ಒಂದು ಸೆಕ್ಯೂರಿಟೀಸ್ ಗಳಲ್ಲಿ ಸಿಗುತ್ತೆ ಅನ್ನೋದನ್ನ ಅನಾಲಿಟಿಕಲ್ಸ್ ಮುಖಾಂತರ ಸೊಲ್ಯೂಷನ್ ಅನ್ನ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಕಂಪನಿಯವರಿಗೆ ಕೊಡುತ್ತೆ. ಸೊ ದಟ್ ಕಂಪನಿ ಕ್ಯಾನ್ ಮೇಂಟೈನ್ ಗುಡ್ ಪೋರ್ಟ್ಫೋಲಿಯೋ ಆಫ್ ದೇರ್ ಇನ್ವೆಸ್ಟ್ಮೆಂಟ್ಸ್. ನೆಕ್ಸ್ಟ್ ಒನ್ ಇಸ್ ಡಿಸೈನ್ ಇನ್ನೋವೇಟಿವ್ ಫೈನಾನ್ಷಿಯಲ್ ಇನ್ಸ್ಟ್ರೂಮೆಂಟ್. The instruments through which corporates borrow can be designed to benefit the company and the investor. Financial management helps in changing the features of such instruments.
So financial institutions can change the type of new instruments. So whatever the traditional instruments available in the markets, so that is overlooked by these innovative financial instruments. ಈಗಿರುವ ಈ financial instruments ಗಿಂತ ಬದಲಾಗಿ ಒಂದು ಉತ್ತಮವಾದಂತಹ ಫೈನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ಸ್ ಗಳನ್ನ ಕಂಪನಿಗಳ ಅವಶ್ಯಕತೆಗೆ ತಕ್ಕದ ಹಾಗೆ ಅದನ್ನ ನಾವು ರೆಡಿ ಮಾಡಿ ಡಿಸೈನ್ ಮಾಡಿ ಕಂಪನಿಯವರಿಗೆ ಕೊಡುವಂತ ಒಂದು ಆಕ್ಟಿವಿಟೀಸ್ ಕೂಡ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಮುಖಾಂತರ ಮಾಡಬಹುದು. Next, novel ways of rewarding shareholders. Many companies started developing new methods of rewarding shareholders. Corporates not only maximize their profit but also maximize the profits of the shareholders on their investments in shares of the company. So, rewarding the shareholders is one of the work that has to be taken by the companies. So, nowadays, new rewarding designs has been given to the shareholders. ಸೊ ಅವರಿಗೆ ಆನ್ಯುವಲ್ ಡಿವಿಡೆಂಟ್ ಕೊಡಬಹುದು, ಇಂಟರಿಮ್ ಡಿವಿಡೆಂಟ್ ಕೊಡಬಹುದು, ಬೋನಸ್ ಸೆಕ್ಯೂರಿಟೀಸ್ ಗಳನ್ನು ಕೊಡಬಹುದು, ಸ್ಪೆಷಲ್ ಡಿವಿಡೆಂಟ್ ಗಳನ್ನು ಕೊಡಬಹುದು, ಬೈಬ್ಯಾಕ್ ಶೇರ್ಸ್ ಆಫರಿಂಗ್ ಮಾಡುವುದು, ಸ್ಪ್ಲಿಟ್ಟಿಂಗ್ ದ ಶೇರ್ಸ್ ಇಂಟು ಲೋವರ್ ಡಿನಾಮಿನೇಷನ್. ಈ ರೀತಿಯಾದಂತಹ ಟೆಕ್ನಿಕಲ್ ಆಸ್ಪೆಕ್ಟ್ಸ್ ಗಳ ಮುಖಾಂತರ ಅವರ ಶೇರ್ಸ್ ವ್ಯಾಲ್ಯೂನ ಜಾಸ್ತಿ ಮಾಡಿಕೊಡುವಂತಹ ಕೆಲಸಗಳನ್ನ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಒಬ್ಬ ಅನಾಲಿಟಿಕಲ್ ಟೂಲ್ ಪ್ರಕಾರ ಆ ಒಂದು ಕಂಪನಿಯ ಶೇರ್ ಹೋಲ್ಡರ್ಸ್ ಗಳಿಗೆ ಮಾಡಿ ಕೊಡುತ್ತದೆ. Next, legal compliance. Financial management helps the business to comply with various legal requirements. For money market operations, RBI regulations are to be complied with. So, legal compliance are related to the RBI irbodu, SEBI irbodu, ಇನ್ನಿತರ ಯಾವುದೇ ರಿಲೇಟೆಡ್ ಆಸ್ಪೆಕ್ಟ್ ಗಳನ್ನ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಅದನ್ನ ಕೇರ್ಫುಲ್ ಆಗಿ ಹ್ಯಾಂಡಲ್ ಮಾಡುತ್ತೆ. ಸೊ ಕಂಡೀಷನ್ಸ್ ಗಳು ಏನಿರುತ್ತೆ, ಕಂಡೀಷನ್ಸ್ ಗಳನ್ನೆಲ್ಲ ಫುಲ್ಫಿಲ್ ಮಾಡಿ ಒಂದು ಫೈನಾನ್ಸ್ ರಿಲೇಟೆಡ್ ಆಸ್ಪೆಕ್ಟ್ ಗಳನ್ನ ಮಾಡಬೇಕಾಗುತ್ತೆ. ಶೇರ್ ಹೋಲ್ಡರ್ಸ್ ಗಳಿಗೆ ಯಾವುದೇ ರೀತಿಯಾದಂತಹ ಫೈನಾನ್ಸಿಯಲಿ ಲಾಸ್ ಆಗದ ರೀತಿಯಲ್ಲಿ, ಮೋಸ ಆಗದ ರೀತಿಯಲ್ಲಿ ಬೇಕಾದಂತಹ ಲೀಗಲ್ ಟರ್ಮ್ಸ್ ಅಂಡ್ ಟರ್ಮಿನಾಲಜೀಸ್ ಗಳನ್ನ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಅವರು ಕಂಪನಿಯವರಿಗೆ ಮಾಡಿ ಕೊಡ್ತಾರೆ. ಸೊ ವ್ಯಾಲ್ಯೂಯೇಷನ್ ಆಫ್ ದ ಕಂಪನಿ. ಇಂಪಾರ್ಟೆನ್ಸ್ ಆಫ್ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಇನ್ an organization in the area of enlarging the variety of speculators and business concepts. Extreme point concerning of any business is that they will achieve maximum gain with greater efficiency. It may be related to increasing production or expanding business to other countries. So that ಏನು ತಿಳಿದ್ರೆ ಬಿಸ್ನೆಸ್ ಕಂಪನಿ ಅವರದ್ದು ವ್ಯಾಲ್ಯೂಯೇಷನ್ ಅನ್ನ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಇಂಪ್ರೂವ್ ಮಾಡುವಂತ ಒಂದು ಕೆಲಸವನ್ನ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಈಗ ಮಾಡ್ತಾ ಹೋಗುತ್ತೆ. So, summary till now, we have studied various aspects related to the importance of financial management in the present scenario. There is huge importance of financial management in business planning and controlling of financial stability. The importance is, as we have discussed, relating to the financial planning, safeguarding and protecting of the funds, allocation of the funds, risk return trade-off, and portfolio management, and designing innovative financial instruments. Okay, so these are the various importance of financial management. Hope you have understood the session. These are some of the references books. Please refer these books for further assistance. Thank you.